ಇವತ್ತು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಆದೂರು ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ದೇವರಾಜ್ ಪ್ರಬುದ್ಧರ್ ಅವರ ನೇತೃತ್ವದಲ್ಲಿ ಮಹದೇವಪುರ ಕ್ಷೇತ್ರದ ಆದೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಸಂವಿಧಾನ ಶಿಲ್ಪಿ ಮಹಾನ್ ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ ಮತ್ತು ದಲಿತರ ನಾಯಕರಾಗಿದ್ದರು. ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಿ ಸಾಮಾಜಿಕ ಸಮಾನತೆ ಮತ್ತು ಸಮುದಾಯಗಳ ಹಕ್ಕುಗಳಿಗಾಗಿ ಶ್ರಮಿಸಿದವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ನಮ್ಮೆಲ್ಲರಿಗೆ ಹಬ್ಬ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯಿಂದ ದೀನದಲಿತರ, ಅಲ್ಪಸಂಖ್ಯಾತರ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರ ನಮ್ಮ ಸಂಘಟನೆ ಇದೆ ಎಂದು ತಿಳಿಸಿದರು. समाधियामि आमेषु मिथ्याचार वेरमणि सिक्खापदं समाधियामि अदिन्नदान वेरमणि सिक्खापदं समाधियामि सुराय मज्ज समादष्टान वेरमणि सिक्खापदं समाधियामि साधु बुद्धನ ಬಸವನ ಜೈ ಭೀಮ್ ಬುದ್ಧನ ಬಸವನ ಜೈ ಭೀಮ್ ಬುದ್ಧನ ಬಸವನ ಜೈ ಭೀಮ್ ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದ ಪರವಾಗಿ ಈ ದೇಶದಲ್ಲಿ ಯಾರಾದರೂ ಹೋರಾಟ ಮಾಡಿದ್ದಾರೆ ಅಂದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಅಸ್ಪೃಶ್ಯ ಜನಾಂಗದ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಏನು ಈ ದೇಶದಲ್ಲಿದ್ದಂಥ ಅಸಮಾನತೆ ಒಂದು ಕಡೆ ಸ್ವಾತಂತ್ರ್ಯ ಇಲ್ಲ, ಒಂದು ಭಾತೃತ್ವ ಇಲ್ಲ, ಎಲ್ಲೋ ಒಂದು ಕಡೆ ಅವರಿಗೆ ಜಾತಿ ವ್ಯವಸ್ಥೆ, ಶೋಷಣೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರೇ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಸಹ ನ್ಯಾಯ ದೊರಕಬೇಕು, ಅವರು ಕೂಡ ಎಲ್ಲರೂ ಸಮಾನತೆ ಪ್ರಜೆಗಳಾಗಬೇಕು. ಈ ದೇಶದಲ್ಲಿ ಉತ್ತಮ ಜೀವನ, ಉತ್ತಮ ಶಿಕ್ಷಣ, ಉತ್ತಮ ಉತ್ತಮ ರಾಜಕೀಯ ಕಡೆ ಬರಬೇಕಂತೇಳಿ ಈ ಭಾರತ ದೇಶದಲ್ಲಿ ಹೋರಾಟ ಮಾಡಿ ಅಸ್ಪೃಶ್ಯ ಜನಾಂಗಕ್ಕೆ ಒಳ್ಳೇದು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸದಾಕಾಲ ನಾವು ನಮ್ಮ ಪ್ರಾಣ, ನಮ್ಮ ಉಸಿರಿರೋವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮಾಚರಣೆ ಭಾಳ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಹಾಗೆ ಈ ಸಂಘಟನೆಯನ್ನು ಭಾಳ ಅದ್ದೂರಿಯಾಗಿ ತನ್ನ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕುಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಏನೇ ಸಾಮಾಜಿಕ ನ್ಯಾಯ ಇದ್ದರೂ ಇವ್ರ ಹತ್ರ ಬರ್ತಾರೆ ಜನ. ಅದೇ ಥರ ಹೋರಾಟವನ್ನು ರೂಪಿಸ್ತಾರೆ ಜನ, ಯಾವತ್ತೂ ಇವ್ರನ್ನ ಬಯಸ್ತಾರೆ. ಹಾಗಾಗಿ ಇವರು ತುಂಬ ಸ್ವಾಭಿಮಾನಿ ಇದ್ದಾರೆ. ಸ್ವಾಭಿಮಾನಿ ಜನಗಳಿಗೆ ಅದೇ ಥರನೂ ನ್ಯಾಯ ಕೊಡಿಸಿ ಅವ್ರದ್ದು ಏನೇ ಇದ್ರೂ ಹೋರಾಟದಲ್ಲಿ ಯಾವಾಗಲೂ ಮುಂಚೂಣಿಯಾಗಿರ್ತಾರೆ. ಆದ್ದರಿಂದ ಎಲ್ಲ ಜನನೂ ಅದೇ ಥರವಾಗಿ ಇವ್ರಿಗೆ ಗೌರವ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅದೇ ಥರ ಇವರು ನಡೆಸ್ಕೊಂಡು ಪ್ರಜಾ ವಿಮೋಚನಾ ಚಳುವಳಿ ಸಾಮಾಜಿಕ ನ್ಯಾಯದಿಂದ ಎಲ್ಲರೂ ಒಗ್ಗೂಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಿದ್ದೇವೆ. ಹಾಗೂ ನಾವು ಹೆಣ್ಮಕ್ಳು ಇಷ್ಟು ಮುಂದೆ ಬಂದು ಇದು ಮಾಡೋದಕ್ಕೆ ಅವರೇ ಸಂವಿಧಾನದಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು. ಅವರಿಲ್ಲ ಅಂದರೆ ಏನೋ ಇದಾಗಿರೋದು ಗೊತ್ತಿಲ್ಲ. ಅಂದರೆ ಸ್ವಾತಂತ್ರ್ಯ